ಇಲ್ಲ, ನಾನು ಹೋಗೋದು ಬೇಡ. ಶ್ರಾವಣಿ ಅಮ್ಮೋರು ನಂದಿನಿ ಅಮ್ಮೋರ ಮಗಳು. ನಂದಿನಿ ಅಮ್ಮೋರು ಇಂಥದ್ದೇನೇ ಸಮಸ್ಯೆಗಳು ಬಂದರೂ ನಿಂತು ಹೋರಾಡ್ತಿದ್ರು, ಗೆಲ್ತಿದ್ರು. ಶ್ರಾವಣಿ ಅಮ್ಮೋರ್ಗೂ ಅದೇ ಧೈರ್ಯ, ಅದೇ ಛಲ ರಕ್ತದಿಂದ ಬಂದಿರುತ್ತೆ. ಶ್ರಾವಣಿ ಅಮ್ಮ ಬಿಡಬೇಡಿ. ಈ ಮನೆ ಸೊಸೆಯಾಗಿ ನಿಮಗೆ ಅಧಿಕಾರ ಇದೆ, ನಿಮಗೆ ಮಾತಾಡೋ ಹಕ್ಕಿದೆ. ನೀವು ಮಾತಾಡಿ ಅವ್ರ ಬಾಯಿ ಮುಚ್ಚಿಸ್ಬೇಕು. ಮಾತಾಡಿ ಶ್ರಾವಣಿ ಅಮ್ಮ. ಎಲ್ಲ ನಾವು ಅಂದ್ಕೊಂಡಂಗಾಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಶ್ರೀವಲ್ಲಿ ಮಹಾಲಕ್ಷ್ಮಿಯಾಗಿ ಈ ಮನೆಗೆ ಕಾಲಿಟ್ಟಿದ್ಲು. ಮನೆಯಲ್ಲಿ ಸಂತೋಷ, ಕಲರವ, ಕಲಕಲ ಎಲ್ಲ ಜಿಗ 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 ಅಂತ ಇರ್ತಿತ್ತು ಕಣ. ಜೊತೆಗೆ ನಮ್ಗೊಂದು ಮನೇನ ಸಿಕ್ಕಿರ್ತಿತ್ತು. ಅದ್ಯಾಕೋ ಈಗ ಆದ್ರೆ ಈ ಮಹಾತಾಯಿ ಬಂದ್ಲು ಅದು ಯಾವ ಗಳಿಗೆಯಲ್ಲಿ ಬಲಗಾಲಿಟ್ಟು ಬಂದು ಬೆಳಕಾಗಿದ್ದ ಈ ಮನೆ ಕತ್ತಲಾಯ್ತು. ಎಲ್ಲಿ ನೋಡಿದ್ರು ಕತ್ಲು, ಅಲ್ಲಿ ನೋಡಿದ್ರು ಕತ್ಲು, ಮನಸ್ಸು ಕತ್ಲು, ಒಳಗು ಕತ್ಲು, ಹೊರಗು ಕತ್ಲು. ದೃಷ್ಟಿ ದೋಷ ಏನಾರ ಬಂದ್ಬಿಡ್ತಾರೆ ನನಗೆ. ಅತ್ತೆ, ನೀವು ಹೇಳಿದ್ದು ಸರಿಯಾಗೇ ಇದೆ. ಈ ಮನೆಗೆ ಸರಿಯಾದ ಸೊಸೆ ಅಂದ್ರೆ ಅದು ಶ್ರೀವಲ್ಲಿನೇ. ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಎಷ್ಟು ಕಲ್ಸ್ಗಳು ಕಟ್ಕೊಂಡಿದ್ವಿ. ಎಲ್ಲ ನಮ್ ಕರ್ಮ. ದರಿದ್ರ ಲಕ್ಷ್ಮಿ ಬಂದು ಒಕ್ಕರ್ಸ್ಕೊಂಡ್ಬಿಟ್ರು. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಆಯ್ತಾ? ಹೇ ಸುಬು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಶರತ್ ಸರ್, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿ ಬರ್ಬೇಕಾದ್ರೆ ಅನ್ಕೊಂಡೆ ನೀವು ಸಿಗ್ತೀರಾ ಅಂತ. ನೀವು ನೋಡಿದ್ರೆ ಗೇಟ್ ಮುಂದೆ ಸಿಕ್ಬಿಟ್ರಿ. ನಿಮ್ಗೆ ನೋಡಿ ತುಂಬಾ ಖುಷಿ ಆಯ್ತು ಸರ್. ಆದ್ರೆ ಸುಬ್ಬು ಸರ್ ಆಚೆ ಕಡೆ ನಿಂತಿರೋದು. ಸುಬು, ನನಗೆಲ್ಲ ವಿಷಯ ಗೊತ್ತಾಯ್ತು. ಅದು ಹೇಗಾಯ್ತು, ಏನಕ್ಕಾಯ್ತು ಅಂತ ನಾನು ನಿಮ್ಮನ್ನ ಕೇಳೋದಕ್ಕೆ ಹೋಗಲ್ಲ. ಆದರೆ ಈ ಜಗತ್ತಲ್ಲಿ ಏನಾದರೂ ಆದರೆ ಅದಕ್ಕೊಂದು ಕಾರಣ ಇರುತ್ತೆ ಅಂತ ನಂಬಿರೋನು ನಾನು. ಮೋಸ್ಟ್ಲಿ ಇದನ್ನೂ ಆ ಕಾರಣಕ್ಕೆ ಆಗಿರ್ಬೋದು. ಇಲ್ಲಿ ಒಬ್ರನ್ನೊಬ್ರು ದೂರೋದ್ಕಿಂತ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ದೂರ ಆಗದೆ ಹತ್ರ ಆಗೋದು ತುಂಬ ಮುಖ್ಯ. ಸುಬ್ಬು, ನೀವು ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿದಿದ್ದೀರಾ. ಅಂಥದ್ರಲ್ಲಿ ನೀವು ಈ ರೀತಿ ಗೇಟ್ ಮುಂದೆ ನಿಂತಿರೋದನ್ನ ನನಗೆ ನೋಡೋದಕ್ಕಾಗ್ತಾ ಇಲ್ಲ. ಬನ್ನಿ ಒಳಗೋಣ. ಇಲ್ಲ ಸರ್, ಯಜಮಾನ್ರು ನನ್ನ ಪಾಲ್ಗೆ ದೇವರಿದ್ದಂಗೆ. ದೇವರೇ ದೇವಸ್ಥಾನದ ಒಳಗಡೆ ಬರಬೇಡ ಅಂದರೆ ದೇವಸ್ಥಾನದ ಒಳಗಡೆ ಕಾಲಿಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ನಾನು ಬರಲ್ಲ. ನನಗೆ ಅರ್ಥ ಆಗುತ್ತೆ ಸುಬ್ಬು. ವೀರೇಂದ್ರ ಸರ್ ಮಾತನ್ನ ನೀವು ಯಾವತ್ತೂ ಮೀರಿದವರಲ್ಲ. ಅವ್ರಿಗೆ, ಅವ್ರ ಮಾತಿಗೆ ಎಷ್ಟು ಮರ್ಯಾದೆ ಕೊಡ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ವೀರೇಂದ್ರ ಸರ್ ಕೋಪ ಮಾಡ್ಕೊಂಡಿರೋದ್ರಲ್ಲೂ ಅರ್ಥ ಇದೆ ಅಲ್ವಾ? ಅವ್ರ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಷ್ಟೇ ಕೋಪ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ ಅಷ್ಟು ಕೋಪದಲ್ಲಿರುವಾಗ ಅವರೇ ಬಂದು ನಿಮ್ಮನ್ನ ಒಳಗೆ ಕರಿಬೇಕು ಅಂದರೆ ಅದು ಹೇಗಾಗುತ್ತೆ ಸುಬ್ಬು? ಸುಬ್ಬು, ಕಮಾನ್, ಬನ್ನಿ ಒಳಗೋಣ. ಸರಿ ಸರ್, ನಾನು ಯಜಮಾನ್ರಿಗೆ ಎಷ್ಟು ಬೆಲೆ ಕೊಡ್ತೀನೋ ಅವ್ರ ಮಾತಿಗೂ ಅಷ್ಟೇ ಬೆಲೆ ಕೊಡ್ತೀನಿ. ಹಾಗೆ ಅವ್ರ ಕೋಪಕ್ಕೂ ಅಷ್ಟೇ ಬೆಲೆ ಕೊಡ್ತೀನಿ. ಅವ್ರ ಕೋಪ ಕಮ್ಮಿ ಆಗೋವರೆಗೂ ಕಾಯ್ತೀನಿ. ಎಷ್ಟು ದಿನ ಆದರೂ ಪರವಾಗಿಲ್ಲ. ನಿಮ್ಗೆ ಎಷ್ಟು ನಿಷ್ಠೆ ನಿಯತ್ತಿದೆಯೋ ಅಷ್ಟೇ ಹಠನೂ ಇದೆ. ವೆಲ್, ಆದಷ್ಟು ಬೇಗ ಇದೆಲ್ಲ ತಿಳಿಯಾಗಲಿ. ಆ್ಯಂಡ್ ನೀವು ಮೊದಲಿನ ಥರನೇ ಸರ್ ಜೊತೆಗೆ ಇರೋ ಥರ ಆಗಲಿ. ಹಲೋ ಸರ್. ಎಲ್ಲಿದೆಯಪ್ಪ ಶರತ್? ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಸರ್, ಇಲ್ಲೇ ನಿಮ್ಮನೆ ಹತ್ರ ಗೇಟ್ ಹತ್ರ ಇದ್ದೀನಿ. ಇಲ್ಲೇ ಸುಬ್ಬು ಸಿಕ್ಕಿದ್ರು, ಮಾತಾಡ್ತಾ ಇದ್ದೆ. ಸರಿ, ಬೇಗ ಬರ್ತೀಯಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಹಾಂ ಸರ್, ಇವಾಗಲೇ ಬಂದೆ. ಸಾರಿ ಸರ್, ನನಗೆ ವಿಷಯ ಎಲ್ಲ ಗೊತ್ತಾಯಿತು. ಸುಬ್ಬು ಗೇಟಿಂದ ಆಚೆ ನಿಂತಿದ್ರು, ನಾನು ಅವ್ರ ಹತ್ರ ಮಾತಾಡಿದೆ. ನಾನು ಸುಬ್ಬು ಬಗ್ಗೆ ನೀವು ಬೇಜಾರು ಮಾಡಬೇಕು ಅಂತ ಈ ರೀತಿ ಹೇಳ್ತಾ ಇಲ್ಲ. ಆದರೆ ಸುಬ್ಬು ಎಂಥ ಒಳ್ಳೆ ಕೆಲಸಗಾರ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಹಾಗಾಗಿ ಈ ಪ್ರಾಜೆಕ್ಟ್ ಮುಂದುವರಿಬೇಕು ಅಂತಂದರೆ ಸುಬ್ಬು ಸಪೋರ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಹಿ ಕ್ಯಾನ್ ಹ್ಯಾಂಡಲ್ ಇಟ್ ಬೆಟರ್ ಆ್ಯಂಡ್ ಈ ಪ್ರಾಜೆಕ್ಟ್ ಸ್ಮೂತಾಗಿ ಹೋಗುತ್ತೆ ಅಂತ ಸರ್. ಸರ್, ಹಾಗೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಬೇಡವೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮಗಳು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ಇಡೀ ಜಗತ್ತೇ ನೋಡಿದೆ. ಒಂದು ಹೆಣ್ಮಗು ಪ್ರೀತಿಯಿಂದ ವಂಚಿತವಾಗೋ ನೋವು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸರ್. ನಾನಿದನ್ನು ಜಾಸ್ತಿ ಕೆಡ್ಕಕ್ಕೆ ಹೋಗಲ್ಲ. ಆದಷ್ಟು ಬೇಗ ಇದೆಲ್ಲ ತಿಳಿಯಾಗಲಿ ಅಂತ ಕೇಳ್ಕೊತೀನಿ. ಬಟ್
ನನಗೆ ಈ ಪ್ರಾಜೆಕ್ಟಲ್ಲಿ ಸುಬ್ಬು ಸಪೋರ್ಟ್ ಬೇಕೇ ಬೇಕು ಸರ್. ಓಕೆ ಶರತ್, ನಿನ್ನ ಪ್ರಾಜೆಕ್ಟ್ಗೋಸ್ಕರ ರಾಜ್ಯದಲ್ಲಿರೋ ಎಷ್ಟೋ ಹೆಣ್ಮಕ್ಳ ಭವಿಷ್ಯಕ್ಕೋಸ್ಕರ ನಾನು ಇದನ್ನು ಒಪ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಈ ಪ್ರಾಜೆಕ್ಟ್ ವಿಚಾರನ ಸುಬ್ಬುಗೂ ಒಂದ್ಸರಿ ಹೇಳ್ಬಿಡೋಣ, ತುಂಬ ಖುಷಿ ಆಗ್ತಾರೆ. ಸೊ ಇಫ್ ಯು ಡೋಂಟ್ ಮೈಂಡ್ ಹೋಗೋಣ ಸರ್. ಅದು ನಾನು ಸರ್ ಪ್ಲೀಸ್, ಈ ಪ್ರಾಜೆಕ್ಟ್ಗೋಸ್ಕರ ಸರ್, ನೀವು ಕರೀದೇ ಹೋದರೆ ಸುಬ್ಬು ಒಳಗೆ ಬರಲ್ಲ ಸರ್. ಪ್ಲೀಸ್. ಥ್ಯಾಂಕ್ ಯು ಸರ್. ಸುಬ್ಬು ಬನ್ನಿ ಬನ್ನಿ ಸುಬ್ಬು. ಅರೆ ವೀರೇಂದ್ರ ಸರ್ ಹೇಳ್ತಾ ಇದಾರೆ, ಬನ್ನಿ. ಸರ್, ನೀವೇ ಕರೆಯೋವರೆಗೂ ಸುಬ್ಬು ಬರಲ್ಲ ಅನ್ಸುತ್ತೆ. ಪ್ರಾಜೆಕ್ಟ್ಗೋಸ್ಕರ ಒಂದ್ಸಲ ಸುಬ್ಬುನ ಕರಿಬೋದಾ?